ನೀವು ಟರ್ಕಿನಲ್ಲಿದೆ ಒಂದು ಸಮುದಾಯವನ್ನ ಕೆರಳಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿ ಒಂದ್ ರೀತಿಯಲ್ಲಿ ಕಲಹ ಉಂಟು ಮಾಡ್ತಿದ್ದೀರಿ ನೀವು ಅಂತ. ಇಲ್ಲ, ನಾವು ಇದು ನಮ್ಮ ಒಂದ್ ನಿಮಿಷ, ನಮ್ಮದು ಯಾವುದೇ ರೀತಿಯ ಸ್ಟ್ಯಾಂಡ್ ಇಲ್ಲ. ನಾವು ಜ್ಞಾನವ್ಯಾಪಿ ಆಗ್ಲಿ ಮಥುರಾ ಆಗ್ಲಿ ನಮ್ಮ ಸ್ಟ್ಯಾಂಡ್ ಅಲ್ಲ. ಅಲ್ಲಿ ಒಂದು ರಿಕ್ವೆಸಿಷನ್ ಬಂದಿದೆ, ನಮ್ಮ ಒಂದಷ್ಟು ಜನ ಕೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ, ನೋಡಿ ಈ ಥರ ಬಂದಿದೆ ರಿಕ್ವೆಸ್ಟು, ದಯವಿಟ್ಟು ಸಹ ನೀವು ಬಂದು ನೀವೇ ಬಿಟ್ಕೊಡಿ. ಯಾಕಂದ್ರೆ ಕೆ ಮೊಹಮ್ಮದ್ ಅವರು ಹೇಳ್ತಿದ್ದಾರೆ, ಯಾಕಂದ್ರೆ ಒಬ್ಬ ಆರ್ಕಿಯಾಲಜಿಕಲ್ ಸೈಂಟಿಸ್ಟ್ ಅವರು, ಅಂತಹ ವ್ಯಕ್ತಿಗೆ ಆದ್ರೂ ಬೆಲೆ ಕೊಡಿ ಅಂತ ಕೇಳ್ತಿದ್ದಾರೆ. ಅದು ಅಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳು ಕೇಳಿದ ಮೇಲೆ ಅದಕ್ಕೆ ನಾವು ಹೇಳ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ತಿದೀವಿ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಒತ್ತಡನ ಹೇರಿ ಇನ್ನೊಂದು ರೀತಿ ಹೇಳಿ ಮಾಡ್ತಿಲ್ಲ, ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಶರತ್ ಅವರೇ ಈ ಒಡೆಯೋ ಮನಸ್ಥಿತಿ ಯಾಕೆ ಅಂತ ನೋಡಿ, ಇದರಲ್ಲಿ ಒಂದು ಸ್ಪಷ್ಟ, ಅವ್ರ ಉದ್ದೇಶ ಏನಾಗಿತ್ತು? ದೇವಸ್ಥಾನ ಒಡೆದ್ರು, ಅವ್ರ ಉದ್ದೇಶ ಏನು? ಒಡೆಯೋ ಮನಸ್ಥಿತಿ ಯಾಕೆ? ಅದು ನೋಡಿ, ಮುಸಲ್ಮಾನರದ್ದು ಮೊದಲಿಂದನೂ ಅವ್ರ ಇತಿಹಾಸವನ್ನು ನೋಡಿದಾಗ ಒಡೆದಾಳೋದೇ ಅವ್ರದ್ದು. ಅವರಿಗೆ ಎಲ್ಲೂ ಈಗ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಯಾವ ಲಕ್ಷಣಗಳು ನಮಗೆ ಇತಿಹಾಸವನ್ನು ನೋಡಿದಾಗ ಎಲ್ಲೂ ಕಾಣಲಿಲ್ಲ. ಮಾತಾಡೋ ತನಕ ಬಿಡಿ. ಯಾರು ಹೊಡಿತಾ ಇರೋದು ಈಗ? ಹೊಡೆದಿರೋದು ಯಾರಾಗಿದ್ರೆ ಇಲ್ಲಿ ಹೊಡೆದಿರೋದು ಯಾರು? ನಿಮಗೆ ಇರ್ಲಿಕ್ಕೆ ಒಂದು ಜಾಗ ಇಲ್ಲಲ್ರಿ? ಕಾಶಿ ವಿಶ್ವನಾಥನ ನೀವು ಮಸೀದಿ ಕಟ್ಟಿದಿರಲ್ಲ, ಶ್ರೀರಾಮ ರಾಮ ಮಂದಿರ ನೀವು ಬಾಬರಿ ಮಸೀದಿ ಕಟ್ಟಿದಿರಲ್ಲ, ನಿಮ್ಗೆ ಜಾಗ ಇಲ್ಲ ಇರ್ಲಿಕ್ಕೆ. ನಿಮಗೆ ಜಾಗ ಇಲ್ಲ ಇರ್ಲಿಕ್ಕೆ. ನಮ್ಮ ದೇವಸ್ಥಾನಗಳೇ ಬೇಕಿತ್ತ ನಿಮಗೆ? ನಮ್ಮ ದೇವಸ್ಥಾನಗಳೇ ಬೇಕಿತ್ತ ನಿಮಗೆ ನಮಾಜ್ ಮಾಡ್ಲಿಕ್ಕೆ? ಇವತ್ತು ನಮ್ಮ ಶಿವಲಿಂಗದ ಮೇಲೆ ಹೋಗಲು ಫೌಂಟೇನ್ ಕಟ್ಟಿದಿರಲ್ರಿ ನಿಮಗೆ? ನಮ್ಮ ದೇವಸ್ಥಾನಗಳು ಬೇಕಿತ್ತ? ಒಂದ್ ನಿಮಿಷ, ಯಾರು ನಿಮ್ಮ ಅಪ್ಪಂದು ಅಂತೆಲ್ಲ ಏನಕ್ಕೆ ಪದ ಹೇಳಿದ್ದು ರೀ? ಭಾರತ ನಮ್ಮಪ್ಪಂದು, ನಾವು ಹುಟ್ಟಿರೋದು ಬೆಳೆದಿರೋದು ಸಾಯೋದು ಇಲ್ಲಿ ನಮ್ಮ ಭಾರತ. ಒಂದ್ ನಿಮಿಷ, ನಮ್ ಭಾರತ ಅಂತ ಹೇಳಿ ನಮ್ಮಪ್ಪಂದು ಅಂತ ಹೇಳಿದ್ರೆ ತಪ್ಪಾಗ್ತದೆ. ನಮ್ಮಪ್ಪನ ಇಲ್ಲೇ ಹುಟ್ಟಿದ್ದಲ್ಲ ನೋಡಿ, ಅರ್ಥ ಭೂಮಿನಲ್ಲಿ ಇರೋದು ಇದು ನೋಡಿ, ಇದು ಅರ್ಥ ಮಾಡ್ಕೊಬೇಕಾದ್ರೆ ಮುಸಲ್ಮಾನರು ಹೊಡಿತಾ ಇದ್ದಾರೆ. ಮುಸಲ್ಮಾನರೇ ಹೊಡಿತಾ ಇರುವಂತದ್ದು ಇವತ್ತು ನೋಡಿ. ರಾಜರು ಮಾಡಿದ್ದಾರೆ. ಯಾವ ರಾಜರು ಮಾಡಿ ಹೇಳಿ? ಹಿಸ್ಟ್ರಿ ಹತ್ರ ಎಷ್ಟು ಜನ ನೀವು ಹಿಸ್ಟ್ರಿ ಅಧ್ಯಯನ ಮಾಡಿ ಬಂದಿಲ್ಲ. ಈಗ ನೀವು ಔರಂಗಜೇಬನ ಇತಿಹಾಸ ಅಧ್ಯಯನ ಮಾಡಿ ನಮ್ಮ ಎಷ್ಟು ಸಾವಿರ ದೇವಸ್ಥಾನಗಳು, ಟಿಪ್ಪು ಸುಲ್ತಾನ್ ಅಧ್ಯಯನ ಮಾಡಿ ನಮ್ಮ ಎಷ್ಟು ದೇವಸ್ಥಾನಗಳ ಧ್ವಂಸವನ್ನ ಮಾಡಿದ್ದಾರೆ, ಅದರ ಬಗ್ಗೆ ನೀವು ವಿಚಾರವನ್ನ ಮಾಡಿ. ಇವತ್ತು ನೋಡಿ, ನೀವು ಒಂದು ಸಮಾಜಕ್ಕೆ ಈ ರೀತಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ರೀತಿಯ ಧಕ್ಕೆಗಳನ್ನ ತರ್ತಾ ಇದ್ದಾರೆ ನಿಮ್ಮ ಇತಿಹಾಸ. ನೀವು ಅದಕ್ಕೆ ನೀವು ಸಪೋರ್ಟ್ ಮಾಡುವಂತದ್ದು ತುಂಬಾ ವಿರೋಧ. ಒಂದು ರೀತಿಯಲ್ಲಿ ಭಯದಿಂದ ಭಯದಿಂದ ಕೊಟ್ಟ ಯಾವ ದೇವಸ್ಥಾನ ಕಟ್ಟಿಲ್ಲ. ಇವತ್ತು ನಿಮ್ಮ ಸಮಾಜ ಜಾಮಿಯಾ ಮಸೀದಿ ಕಟ್ಟಿರೋದು ಹನುಮಂತನ ದೇವಸ್ಥಾನ ಮೇಲೆ, ಅದೆಲ್ಲ ವಿಚಾರ ಬೇರೆ ವಿಚಾರ. ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ ಅಟ್ಲೀಸ್ಟ್ ಒಂದಷ್ಟು ಪುಸ್ತಕಗಳನ್ನ ಓದ್ಕೊಂಡ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸಾದಿಕ್ ಪಾಷಾ ಅವರೇ, ತಾವು ಪೂರ್ವಾಗ್ರಹ ಪೀಡಿತರು, ತಮ್ಮ ಸಮುದಾಯದವರೇ ರಿಪೋರ್ಟ್ ಅನ್ನು ಒಪ್ಪೋದಕ್ಕೆ ರೆಡಿ ಇದ್ದಾರೆ, ಹಿಂಗಿದೆ ಅಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳಿ. ನೀವು ಮಾತ್ರ ಮೊಂಡುವಾದ ಮಾಡ್ತಿದ್ದೀರಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡಿ, ಯಾರನ್ನ ಒಬ್ಬರು ಇರ್ಬೋದು, ಈ ರಾಷ್ಟ್ರೀಯ ಮುಸ್ಲಿಂ ಮಂಚ್ನಲ್ಲಿ ಇದ್ದಾರೆ ಕೆಲವರು ಚಮಚಗಳು ಇದ್ದಾರೆ, ಅಂತವ್ರು ಹೇಳ್ತಾ ಇರ್ಬೋದು. ಯಾರು ಮುಸಲ್ಮಾನ್ ಹೇಳಲ್ಲ, ಅಂತವ್ರೇ ಹೇಳ್ತಾ ಇರೋದು. ನಿಮ್ಮಲ್ಲಿ ಸಮನ್ವಯತೆ ಇಲ್ವಾ ಹಂಗಾರೆ? ಇಲ್ಲ, ನಮ್ಗೆ ಇಲ್ಲ. ನಮ್ಮ ಮಸೀದಿನೇ ಅದು, ನಾವು ಸಾಯೋವರೆಗೂ ಮಸೀದಿನೇ ಅದು. ಒಂದು ಕೊಟ್ಟಿದ್ದೀವಿ, ನಮ್ಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಮೇಲೆ. ಸುಪ್ರೀಂ ಕೋರ್ಟ್ ಆವಾಗ ನಮ್ಮ ಮೇಲೆ ಅನ್ಯಾಯ ಆಯ್ತು, ಈ ಸಾಲಿ ಆಗಲ್ಲ, ಒಂದು ಇಂಚು ಜಾಗ ಹೋಗಲ್ಲ. ಸಂವಿಧಾನ ಮೇಲೆ ನಂಬಿಕೆ ಇದೆ ನಮ್ಗೆ, ನಮ್ಮ ಭಾರತ ಕಾನೂನು ಮೇಲೆ ನಮ್ಗೆ ನಂಬಿಕೆ ಇದೆ. ನೋಡಿ ಪಾಪ ಭಾರತೀಯ ಕಾನೂನು ಇದೆಲ್ಲ ಮಾತಾಡ್ತಿದ್ದಾರೆ. ನಾನು ಒಂದು 8 ಕಾನೂನುಗಳ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಅವ್ರು ನೋಡ್ಕೊಳ್ಳಿ ಆಯ್ತಾ. ವಕಫ್ ಆಕ್ಟ್ ಅಂತ ಅಂದ್ಬಿಟ್ಟಿದೆ, ಅದನ್ನ ಅಮೆಂಡ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1992 ಅದನ್ನು ಸಹ ಅಮೆಂಡ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಒಂದು 8 ಇಲ್ಲ ಇದೆ ಸಿಕ್ತು ನೋಡಿ. ಹಿಂದೂ ಕೋಡ್ ಬಿಲ್ಲು 1956 ಅದು ಸಹ ಹಿಂದೂಗಳಿಗೆ ಡಿಟರೆಂಟ್ ಆಗಿದೆ. ಆಮೇಲೆ ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಆ್ಯಕ್ಟ್ 1951 ಅದು ಸಹ ಡಿಟರೆಂಟ್ ಆಗಿದೆ. ಆಮೇಲೆ ಅನ್ಲಾಫುಲ್ ಪ್ರಿವೆನ್ಷನ್ ಆ್ಯಕ್ಟ್ 1967 ಅದು ಡಿಟರೆಂಟ್ ಆಗಿದೆ. ಅದಾದಮೇಲೆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರಿವೆಂಟೇಷನ್ ಮಿಸ್ಯೂಸ್ ಆ್ಯಕ್ಟ್ 1988 ಅದು ಸಹ ಡಿಟರೆಂಟ್ ಆಗಿದೆ. ಆಮೇಲೆ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ 1955, ಕಮ್ಯುನಲ್ ವೈಲೆನ್ಸ್ ಬಿಲ್ 2005 ಇದೆಲ್ಲರೂ ಸಹ ತುಂಬ ಜನ ಡಿಸ್ಕಸ್ ಮಾಡ್ತಿರೋದೇನು ಅಂದರೆ, ಡೀಟೇಲಾಗಿ ಓದಿದಾಗ, ನಾನೇನು ಕ್ವಾಲಿಫೈಡ್ ಲಾಯರ್ ಅಲ್ಲ, ಡೀಟೇಲಾಗಿ ಓದಿದಾಗ ಹೌದಪ್ಪ ಇದು ಒಂದಲ್ಲ ಒಂದು ದಿವಸ ಡಿಟರೆಂಟ್ ಆಗ್ತದೆ,
ಒಂದು ಸಮುದಾಯನ ಇನ್ನೊಂದು ಸಮುದಾಯದ ಮೇಲೆ ಎತ್ಕಟ್ಟಲಿಕ್ಕೆ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಚರ್ಚೆನ ಪ್ರಾರಂಭಿಸಬೇಕು ಅಂತ ತುಂಬ ಜನ ಚರ್ಚೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಈ 2 ಆ್ಯಕ್ಟ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ನೋಡಿ, ಸಾದಿಕ್ ಪಾಷಾ ಅವರು ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥವ್ರು ಒಂಚೂರು ಎಲ್ಲರಿಗಿಂತ ಬೇರೆಯವ್ರಿಗಿಂತ. ಇಂತಹ ಒಬ್ಬ ನಾಯಕರು, ಮುಸಲ್ಮಾನ ನಾಯಕರು, ಯಾವುದೇ ರೀತಿಯ ಒಂದು ಅನ್ಬಯಾಸ್ಡ್ ಆಗಿ ಇವರೇ ಮುಂದೆ ಬಂದು ಸಮಾಜಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. 1045 ಪೇಜ್ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆರ್ಡರಲ್ಲಿ ಕ್ಲಿಯರ್ ಕಟ್ ಆಗಿ ಕೊಡ್ತಾರೆ, ಎವಿಡೆನ್ಸಸ್ ಕೊಡ್ತಾರೆ. ಕೆ ನಾಯರಿಂದ ಹಿಡ್ಕೊಂಡು 2018 ಏನೇನಾಯ್ತು ಅಂತ ಕೊಡ್ತಾರೆ. ಅದನ್ನ ಓದ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ, ಓ ಹೌದಪ್ಪ ಇದೇನೆ. ಏನ್ ಮಾಡಿದ್ದಾರೆ, ಬೂಟಾ ಸಿಂಗ್ ಏನ್ ಮಾಡಿದ್ದಾರೆ, ಕಲ್ಯಾಣ್ ಸಿಂಗ್ ಏನ್ ಮಾಡಿದ್ದಾರೆ, ರಾಜೀವ್ ಗಾಂಧಿ ಏನ್ ಮಾಡಿದೆ, ಎಲ್ಲ ಎಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಅದನ್ನ ಓದ್ಕೊಂಡು ಮುಸಲ್ಮಾನ ಹೆಣ್ಮಕ್ಳು ಏನಿದ್ದಾರೆ ಅವ್ರು ತುಂಬಾ ಜನ ಮುಂದೆ ಬಂದು ಇಂತಹ ಒಂದು ವಿಚಾರಗಳಿಗೆ ನಾವು ಸಹ ಸಮಾಜದಲ್ಲಿ ಭಾಗಿಯಾಗಬೇಕು. ಟ್ರಿಪಲ್ ತಲಾಕ್ ತೆಗೆದಂತಹ ಮೋದಿ ನಮ್ಮ ಸಮುದಾಯಕ್ಕೆ ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಜೊತೆಗೆ ಸೇರಿಸ್ಕೊಂತಿದ್ದಾರೆ, ಜೊತೆಗೆ ಬರ್ತಿದ್ದಾರೆ. ಅಂತಹ ಟೈಮಲ್ಲಿ ಯಾರೋ ಕೆಲವರು ಮೈಂಡ್ ವಾಶ್ಟು, ಆಮೇಲೆ ತಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಬೇಕು ಅಂತ ಹೇಳಿ ಈ ರೀತಿ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಸಹ ತಪ್ಪಾಗ್ತದೆ. ನನ್ನೊಂದು ರಿಕ್ವೆಸ್ಟ್ ಇದೆ, ಸಮುದಾಯ ಇವತ್ತು ಮುಂದೆ ಬರಬೇಕು. ನಿಮ್ಮ ನಾಯಕರುಗಳಿಂತ ನಾಯಕರುಗಳು ನಂಬ್ಕೊಂಬೇಡಿ, ಯಾರೇ ನಾಯಕರುಗಳು ಯಾವುದೇ ಪಕ್ಷದಲ್ಲಿರ್ಲಿ, ನೀವೇ ಬನ್ನಿ, ನೀವೇ ಬಂದು ಇಂತಹ ಒಂದು ಅಷ್ಟು ಕ್ಲಿಯರ್ ಕಟ್ ಆಗಿ ಗಜ್ವಾಯ ಆಲಂಗಿರಿ, ಕೆ ಮೊಹಮ್ಮದ್ ಐ ಮೀನ್ ಇಂಡಿಯನ್ ಪುಸ್ತಕ, ಮೀನಾಕ್ಷಿ ಜೈನ್ ಅವರು ಬರೆದಿರ್ತಕ್ಕಂಥ ಪುಸ್ತಕ, ಇದೆಲ್ಲ ಓದ್ಕೊಳ್ಳಿ. ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲೂ ಹೋಗಿ ಆಮೇಲೆ ಭಾರತೀಯ ಆರ್ಕಿಟೆಕ್ಚರಲ್ ಹಿಸ್ಟ್ರಿ ಅಂತಾನೂ ಇದೆ, ಅದನ್ನು ಸಹ ಓದ್ಕೊಳ್ಳಿ. ಶರತ್ ಚಂದ್ರ ಅವರೇ ಬರೆದಿದ್ದಾರೆ, ಅದು ಎಡಪಂಥೀಯರು. ಅದರಲ್ಲಿ ಏನೇನು ಕುರುಹುಗಳು ಇಂಡಿಯನ್ಗೆ ಸೇರಿದ್ದು, ಏನೇನು ಇಸ್ಲಾಮಿಕ್ ಸೇರಿದ್ದು, ಏನೇನು ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತಾನು ಬರ್ದಿದ್ದಾರೆ, ಅದನ್ನು ಓದ್ಕೊಳ್ಳಿ. ಅದೆಲ್ಲ ಓದ್ಕೊಂಡು ನೀವು ನಿರ್ಧಾರ ಮಾಡಿ, ಆವಾಗ ನಿಮಗೆ ಸಮಾಜಕ್ಕೆ ನ್ಯಾಯ ಕೊಡಕ್ ಆಗ್ತದೆ. ಬಿಜೆಪಿ ಅವರು ದೇವರು ದೇವಸ್ಥಾನ ಅಂತ ಹೇಳಿ ಜನರ ಭಾವನೆಗಳ ಜೊತೆಲಿ ಆಟ ಆಡಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ತಿದ್ದಾರೆ. ದೇವರು ಮತ್ತು ಈ ಸಿವಿಲೈಸೇಷನ್ ಅಂತಕ್ಕಂಥದ್ದು ಏನಿದೆ, ಇದು ನಮ್ಮ ಮೂಲ ಸಿದ್ಧಾಂತ. ಅದು ನಮ್ಮ ಬಿಜೆಪಿಯ ಸಿದ್ಧಾಂತ ಅಲ್ಲ, ಭಾರತೀಯ ಮೂಲ ಸಿದ್ಧಾಂತ. ಅದಾದ್ಮೇಲೆ ನಾವು ಬೇಳೆ ಬೇಯಿಸ್ಕೊಳ್ಳೋದಲ್ಲ, ಯಾವ್ದು ಅಭಿವೃದ್ಧಿ ಇಲ್ಲ, ಏನ್ ಕೆಲಸ ಆಗ್ಲಿಲ್ಲ. ರಾಮ ಮಂದಿರ ನಾವು ಕಟ್ಬಿಟ್ಟಿದ್ದೀವಿ, ಈಗ ಕಟ್ತೀವಿ, ನಮ್ಮನ್ನು ಓದ್ಕೊಡಿ, ನಾವು ಬರ್ತೀವಿ, ಇನ್ನೊಂದು ಮಸೀದಿಯನ್ನು ಕಟ್ಬಿಟ್ಟು ಇನ್ನೊಂದು ದೇವಸ್ಥಾನ ಕೊಡ್ತೀವಿ. ಇದೇ ಕೆಲಸ ಈ ಭಾರತ ಯುವಕರನ್ನು ಕೆಲಸ ಕೊಡಲಿಲ್ಲ. ಎಷ್ಟು ನೋಡಿ, ನೀರು ಕೊಟ್ಟಿದ್ ಮೋದಿ, ಅಭಿವೃದ್ಧಿ ಎಲ್ಲಿದೆ? ಅಭಿವೃದ್ಧಿ ಮೇಲೆ ಮಾತಾಡಿ, ದೇವಸ್ಥಾನ, ಜಾತಿ, ಜಮಾತಿ, ಮುಸಲ್ಮಾನ, ಹಿಂದೂ, ದಲಿತ ಇದೆಲ್ಲ ಬಿಟ್ಟು ಮಾತಾಡಿ. ಎಲ್ಲ ಜನಗಳು ನಾವೆಲ್ಲ ಒಂದು ಹಿಂದೂ ಮುಸಲ್ಮಾನರು ಒಂದೇ ಅಂತ ಮಾತಾಡಿ, ಆವಾಗ ನಿಮಗೆ ಬರುತ್ತೆ. ಈ ಸಾಲಿ ಬಿಜೆಪಿ ಟೋಟಲ್ ಜೀರೋ, ಫೇಲರ್. 3 ವರ್ಷ ಆಯ್ತು ಕೆಲಸ ಐತೆ, ದೇವಸ್ಥಾನ ರಾಮ ಮಂದಿರದು 3 ವರ್ಷ ಕೆಲಸ ಐತೆ. ಈಗ ಸಡನ್ ಆಗಿ ಓಪನ್, ಏನಕ್ಕೆ? ಎಲೆಕ್ಷನ್ ಮುಂದೆ ಇದ್ದೆ, ಅದಕ್ಕೆ ಎಲೆಕ್ಷನ್ ಮಾಡಕ್ಕೆ ಮಂದಿರ, ರಾಜ್ಯಕ್ಕೋಸ್ಕರ ಮಂದಿರ ನೋಡಿ, ಮನುಷ್ಯನಿಗೋಸ್ಕರ ಮಂದಿರ ಅಲ್ಲ, ರಾಜ್ಯಕ್ಕೋಸ್ಕರ ಮಂದಿರ, ಮನುಷ್ಯನಿಗೋಸ್ಕರ ಅಲ್ಲ, ಮನುಷ್ಯನಿಗೋಸ್ಕರ ಅಲ್ಲ, ರಾಜ್ಯಕ್ಕೋಸ್ಕರ ಮಂದಿರ, ರಾಜ್ಯಕ್ಕೋಸ್ಕರ ಮಂದಿರ, ಮನುಷ್ಯನಿಗೋಸ್ಕರ ಅಲ್ಲ. ನೋಡಿ, ಬಿಡಿ ಹೆಣ್ಮಕ್ಕಳಿಗೆ, ಬಿಡಿ ಅದು ಅಭಿವೃದ್ಧಿ ಕೆಲಸ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ. ಒಂದು ಕೆಲಸ ಮಾಡ್ಬಿಟ್ರೆ ತೋರ್ಸಕ್ಕೆ ಏನಿಲ್ಲ, ಖಾಲಿ ಕಡ ಅಂತಾರೆ, ತೋರ್ಸಕ್ಕೆ ಏನಿಲ್ಲ, ಮುಸಲ್ಮಾನ್ ಬಿಟ್ರೆ ಇಲ್ಲ, ಬಂಡವಾಳನೇ ಇಲ್ಲ. ಮನುಷ್ಯನಿಗೋಸ್ಕರ ಮಂದಿರ ಅಲ್ಲ, ರಾಜ್ಯಕ್ಕೋಸ್ಕರ ಮಂದಿರ, ಮನುಷ್ಯನಿಗೋಸ್ಕರ ಅಲ್ಲ, ರಾಜ್ಯಕ್ಕೋಸ್ಕರ ಮಂದಿರ ಅಂತಕ್ಕಂತಹದ್ದು ಒಂದು ಭಾವನೆ. ಮಂದಿರ ಅಂತಕ್ಕಂಥ ಒಂದು ಭಾವನೆ. ನೀವು ಆಕ್ಚುಲಿ ಕರೆಕ್ಟಾಗಿ ಸ್ಕ್ರಿಪ್ಟ್ ಓದ್ಬಿಟ್ರೆ, ಮಂದಿರ ಅಂತಕ್ಕಂಥದ್ದು ಒಂದು ದೇವಸ್ಥಾನ ಮಾತ್ರ ಅಲ್ಲ, ಅದೊಂದು ಕಲ್ಚರಲ್ ಸೆಲೆಬ್ರೇಷನ್ ಸ್ಪೇಸ್. ಅದು ಅಂತಂದ್ರೆ ಹಿಂದೆ ಈಗ ಇವತ್ತು ಒಂದು ನ್ಯೂಸ್ ಒಂದು ಇಲ್ಲಿದೆ, ಇನ್ನೊಂದು ಕಡೆ ಒಂದು ಕಲ್ಚರಲ್ ಸೆಂಟರ್ ಇದೆ. ಅವತ್ತು ಮಂದಿರ ಅಂತಕ್ಕಂಥದ್ದು ಏನಿತ್ತು ಹಿಂದೆ 11th ಸೆಂಚುರಿಗಿಂತ ಹಿಂದೆ, ಅವತ್ತು ಆ ಸ್ಪೇಸ್ ವಾಸ್ ಸ್ಕೂಲ್. ಮಂದಿರ ಅಂತಕ್ಕಂಥದ್ದು ಮತ್ತು ರಿಲಿಜಿಯಸ್ ಸೆಂಟರು, ಕಲ್ಚರಲ್ ಸೆಂಟರು.
ಆ ವಿಲೇಜ್ನ ಆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ವಿಲೇಜ್ಗಳನ್ನ ಸೇರಿಸ್ಕೊಂಡು ಅಲ್ಲಿ ಆಗ್ತಕ್ಕಂಥ ಆಕ್ಟಿವಿಟೀಸ್ಗೆ ಅದು ಸೆಂಟರ್ ಆಗಿತ್ತು, ಇನ್ಕ್ಲೂಡಿಂಗ್ ಸ್ಕೂಲ್, ಇನ್ಕ್ಲೂಡಿಂಗ್ ಮ್ಯೂಸಿಕಲ್ ಸೆಂಟರ್ ಮತ್ತು ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಆಕ್ಟಿವಿಟಿ ಸೆಂಟರು ಮಂದಿರಾನೇ ಆಗಿತ್ತು. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಆ ಮಂದಿರಗಳಿಗಿತ್ತು. ಇವತ್ತು ಸಮಯ ಬದಲಾದಾಗ ಎಲ್ಲ ಬದಲಾವಣೆ ಆಯಿತು. ಮಂದಿರ ಹ್ಯಾಸ್ ಬಿಕಮ್ ಓನ್ಲಿ ರಿಲಿಜಿಯಸ್ ಅಂಡ್ ಸ್ಪಿರಿಚುವಲ್ ಸ್ಪೇಸ್ ಆಯ್ತು, ತೊಂದರೆ ಇಲ್ಲ. ಅಂತಹ ಸ್ಪಿರಿಚುವಲ್ ಸ್ಪೇಸು ಸಹ ಎಕನಾಮಿಕಲ್ ಆಕ್ಟಿವಿಟಿಗೆ ಆ್ಯಡ್ ಮಾಡುತ್ತೆ ಅಂತ ಹೇಳಿ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯನ್ ಟ್ರೇಡರ್ಸ್ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಅಯೋಧ್ಯೆ ಬಗ್ಗೆನೂ ಕೊಟ್ಟಿದ್ದಾರೆ, ಕಾಶಿ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಸೋಮನಾಥ್ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಉಜ್ಜಯಿನಿ ಬಗ್ಗೆನೂ ಕೊಟ್ಟಿದ್ದಾರೆ. ಅಂದ್ರೆ ಇಂತಹ ಒಂದು ಸೆಂಟರ್ಸ್ನ ವ್ಯಾಲ್ಯೂ ಆಡ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಎಕನಾಮಿಕ್ ರಿಟರ್ನ್ ಆಗುತ್ತೆ ಅಂತ ಹೇಳಿ CAITU ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಯಾವುದನ್ನು ಸಹ ನಾವು ತೆಗೆದಾಕಕ್ಕಾಗಲ್ಲ, ಅದು ನಮ್ಮ ಪಾರ್ಟ್. ಆದ್ರೆ ಅದ್ರ ವಿಚಾರ ಏನು ಅಂದ್ರೆ ಅದ್ರಲ್ಲಿ ರಾಜಕಾರಣ ಮಾಡ್ತೀವಿ ಖಂಡಿತವಾಗ್ಲಿಲ್ಲ. ನಾವು ಇದನ್ನ ಮತ್ತೆ ಹೇಳ್ತಿದ್ದೀನಿ, ಇದು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಮುಸ್ಲಿಂ ಸಮುದಾಯ. ಕೊನೆಯದಾಗಿ ಇದು ಎಲ್ಲಿಗೆ ಹೋಗ್ಬೋದು? ಸರ್, ಇದಕ್ಕೊಂದು ಕೊನೆ ಆಡ್ಲೇಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ತರಲೇಬೇಕು. ಯಥಾಸ್ಥಿತಿವಾದ ಮುಂದುವರಿಸಲೇಬೇಕು. ಹಿಂದೂ ಮುಸಲ್ಮಾನ್ ಎಲ್ಲ ಧರ್ಮೀಯರನ್ನ ರಕ್ಷಣೆ ಮಾಡಲೇಬೇಕು. ಮಂದಿರಕ್ಕಿಂತ ದೇಶ ಮುಖ್ಯ, ಮಸೀದಿಗಿಂತ ದೇಶ ಸಂವಿಧಾನ ಮುಖ್ಯ. ನಾವೆಲ್ಲರ ಸಂವಿಧಾನಕ್ಕೆ ನಿಷ್ಠರಾಗಿ ಈ ದೇಶ ಉಳಿಸಬೇಕು. ಇವತ್ತು ಕಾಶಿ, ನಾಳೆ ಮಥುರಾ, ನಾಳಿದ್ದು ಮತ್ತೊಂದು ಇಂಡಿಯಾ ದೇಶ ಉರಿದೋಗ್ಬಿಡ್ತದೆ, ಬೂದಿ ಆಗ್ಬಿಡ್ತದೆ. ಇದನ್ನ ತಪ್ಪಿಸ್ಬೇಕಂದ್ರೆ ನಾವು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ಮೋದಿ ಅವರು ಎಲ್ಲಾ ಕೊಟ್ಟಿದ್ದಾರೆ. ಟಾಯ್ಲೆಟ್ ಕೊಟ್ಟಿದ್ದು ಇಂದಿರಾ ಗಾಂಧಿ, ಕೊಟ್ಟಿದ್ದು ಇಂದಿರಾ ಗಾಂಧಿನ. ನಿಮ್ಮ ಟಾಯ್ಲೆಟ್ ಇತ್ತಂದ್ರೆ ನಿಮ್ಮ ಹಳ್ಳಿನ ಟಾಯ್ಲೆಟ್ ಇತ್ತ, ನಮ್ಮ ಹಳ್ಳಿನ ಟಾಯ್ಲೆಟ್ ಇರ್ಲಿಲ್ಲ. ನಮ್ಮ ಹೆಣ್ಮಕ್ಳು ಬೀದಿಗೆ ಹೋಗ್ತಿದ್ರು, ತಿಟ್ಲಿಗೆ ಹೋಗ್ತಿದ್ರು. ಏನ್ ಮಾತಾಡ್ತಿದ್ರಿ? ಇಂದಿರಾ ಗಾಂಧಿ ಟಾಯ್ಲೆಟ್ ಕೊಟ್ಟಿದ್ದಾರೆ 1984 ಅಲ್ಲಿ ತಿರೋದ್ರ ಅಮ್ಮ. 2014 ವರೆಗೂ ಇಟ್ಲಿಗೆ ಹೋಗ್ತಿದ್ರು ಹೆಣ್ಮಕ್ಳು. ಏನ್ರಿ ಮಾತಾಡ್ತೀರಾ? ಬಾಯಿ ಸತ್ಯ ಮಾತಾಡ್ರಿ. RTO ಯೂನಿವರ್ಸಿಟಿಯಿಂದ ಓದ್ಕೊಂಡ್ ಬಂದ್ಬಿಡ್ತೀರಾ? ಸುಳ್ಳು ಹೇಳ್ತೀರಾ? ಇಲ್ಲಿ ಸುಳ್ಳು ಹೇಳ್ತೀರಾ? ಸುಳ್ಳು. ಬನ್ನಿ ನಿಮ್ಮ ಹಳ್ಳಿನಲ್ಲಿ ಯಾವ್ದು ನಿಮ್ಮ ಹಳ್ಳಿ ಬನ್ನಿ ತೋರ್ಸ್ರಿ, ವಿಡಿಯೋ ತೋರ್ಸ್ರಿ. ಇಂದಿರಾ ಗಾಂಧಿ ಟಾಯ್ಲೆಟ್ ಕಟ್ಕೊಟ್ರು ಅಂತ ಹೇಳಿ ಏನ್ರಿ ಮಾತಾಡ್ತೀರಾ? ಇಂದಿರಾ ಗಾಂಧಿ ಟಾಯ್ಲೆಟ್ ಕಟ್ಕೊಟ್ಬಿಟ್ರಂತೆ 84 ಅಲ್ಲೆಲ್ಲ ಟಾಯ್ಲೆಟ್ ಆಗ್ಬಿಡ್ತಾ? ನಿಮ್ಮ ಹಳ್ಳಿ ಹೆಣ್ಮಕ್ಳು ಟಾಯ್ಲೆಟ್ ಹೋಗ್ತಿದ್ರಂದ್ರೆ? ನಿಮ್ಮ ಹಳ್ಳಿ ಟಾಯ್ಲೆಟ್ ಹೋಗ್ತಿದ್ರಾ? ಯಾವ್ದು ಹಳ್ಳಿ ನಿಮ್ದು? ಬನ್ನಿ, ನನ್ನ ಹಳ್ಳಿ ಬರ್ತೀನಿ. 24 ಕಿಲೋಮೀಟರ್ ಬೆಂಗಳೂರಿಗೆ, 24 ಕಿಲೋಮೀಟರ್ ನನ್ನ ಹಳ್ಳಿ. ಅದು ಟಾಯ್ಲೆಟ್ ಇರಲಿಲ್ಲ. ನನ್ನ ಹೆಣ್ಮಕ್ಳು, ನಮ್ಮ ಊರಿನ ಹೆಣ್ಮಕ್ಳು ಬೈಲಲ್ಲಿ ಹೋಗ್ತಿದ್ರು. ಗೊತ್ತಾ ನಿಮ್ಗೆ? 15,000 ರೂಪಾಯಿ ಕೊಟ್ಟು ಮೋದಿ ಗರೀಬ್ ನೀವೇ ಇಟ್ಕೊಳ್ಳಿ ಮೋದಿನ. ನೀವು ಸತ್ಯ ಹೇಳ್ರಿ. ಗರೀಬಿ ಆಟ ಅಂತ ಹೇಳಿ ಬರೀ ಸ್ಲೋಗನ್ ಆಗಿತ್ತು. 28.5 ಕೋಟಿ ಜನ ಇವತ್ತು ಬಡ್ತೊಂದಿದ್ದಾರೆ. ಯಾಕೆಂದ್ರೆ ಬೇಡ ಬಂದಿರೋದು. ಎಲ್ರಿ ಮಾತಾಡ್ತೀರಾ? ಸತ್ಯ ಮಾತಾಡ್ರಿ. RTO ಯೂನಿವರ್ಸಿಟಿ ಓದ್ಕೊಂಡ್ ಬಂದ್ಬಿಡ್ತೀರಾ? ಏನೇನೋ ಮಾತಾಡ್ತೀರಾ. ಆಗ್ಲೇ ಒಂದ್ ಹೇಳ್ತೀರಾ, ಇವತ್ತೊಂದು ಹೇಳ್ತೀರಾ. ಸತ್ಯ ಸತ್ಯ ಏನು ಅಂತ ಆತ್ಮಲಿಂಗ ಮುಟ್ಟೋಡ್ಕೊಂಡು ಹೇಳಿ ಸತ್ಯ ಏನು ಅಂತ. ಲಾಸ್ಟ್ ಕೊನೆಯಲ್ಲಿ ಹೇಳೋದಂತ ಹೇಳಿದ್ರೆ ಬರೀ ಸುಳ್ಳು ಕಡೆ ಬದುಕ್ತಾ ಸುಳ್ಳು. ನಿಮ್ದು ಇಂದಿರಾ ಗಾಂಧಿ ಟಾಯ್ಲೆಟ್ ಕಟ್ಕೊಟ್ಲು ಅಂದ್ರೆ ಸುಳ್ಳು. ನಿಮ್ ಜನ ಮುಗಿತಾರೆ, ಮೋಸ ಮಾಡ್ಕೊಂತೀರಾ, ಮೋಸ ಮಾಡ್ಕೊಂತೀರಾ. ನೀವು ಸುಳ್ಳಿನ ಸರದಾರರು. ಯಾರು? ನೀವು ನಿಮ್ ಗುರುಗಳು ಮನೆಯಲ್ಲಿ ಒಪ್ಪಲ್ಲ. ನಿಮ್ ಗುರುಗಳನ್ನ ಅವ್ರ ಹೆಂಡತಿ ಮಕ್ಕಳು ಒಪ್ಪಲ್ಲ. ನಿಮ್ಮನ್ನ ಒಪ್ತಾರ ಕೇಳ್ಕೊಳ್ಳಿ. ನೋಡಿ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ದೇವಸ್ಥಾನಗಳು, ಶ್ರದ್ಧಾ ಕೇಂದ್ರಗಳು, ಈಗ ಮೊನ್ನೆ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಕಾನೂನಾತ್ಮಕ ಹೋರಾಟವನ್ನೇ ಮಾಡಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಅದು ಮಸೀದಿ ಇರಲಿಲ್ಲ, ಅದು ಮಂದಿರ ಇತ್ತು, ಮಂದಿರ ಮಾಡಬೇಕು ಅಂತ ಹೇಳಿ. ಆಯ್ತಾ? ಈಗೂ ಸಹ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆಯನ್ನು ಮಾಡಿ ಕೋರ್ಟೆ ಈಗ ಸುಪ್ರೀಂ ಕೋರ್ಟ್ ಅಲ್ಲೇ ಹೇಳಿದ್ದಾರೆ. ಒಂದ್ ನಿಮಿಷ ತಡೀರಿ, ನಾವು ಹೇಳೋದಕ್ಕೆ ಕೇಳಿ, ನೀವು ನಂತರ ಹೇಳಿ. ಕೋರ್ಟೆ ಹೇಳ್ತಾ ಇದೆ ಇದನ್ನ ಎಲ್ಲಾ ರೀತಿಯಲ್ಲಿ ಸರ್ವೆಯನ್ನ ಮಾಡಿ ಅದರಲ್ಲಿ ಏನಾದರೂ ಹಿಂದೂಗಳ ಅಥವಾ ನಮ್ಮ ಸನಾತನ ಧರ್ಮದ ಕುರುಹುಗಳು ಸಿಕ್ಕಿದ್ರೆ ಅದನ್ನ ಮಸೀದಿಯನ್ನ ದೇವಸ್ಥಾನದ ಇದರಲ್ಲೇ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ ತಿಳಿಸಬೇಕು ಅಂತ ಹೇಳುವಂತಹ ಪ್ರಯತ್ನ ಆಗಿದೆ. ಅದಕ್ಕೆ ನಾವೇನಂತ ಹೇಳಿದ್ರೆ ಏನು ರಾಮ ಮಂದಿರ ನಿರ್ಮಾಣ ಬಂದಿದೆ, ಮುಸಲ್ಮಾನರಾಗ್ಲಿ ದಲಿತರಾಗಲಿ ಎಲ್ಲರೂ ಆಗಲಿ ನಮ್ಮ ದೇಶದಲ್ಲಿ ಶಾಂತಿ ಕದಡಬಾರ್ದು. ನಾವು ವಿಶ್ವಾಸ ಸುಪ್ರೀಂ ಕೋರ್ಟ್ ಮೇಲೆ ಇಕ್ಕಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಅನ್ಯಾಯ ಆಗಲ್ಲ ಮುಸಲ್ಮಾನ್ ಮೇಲೆ ಅಂತ ನಮಗೆ ನಂಬಿಕೆ ಇದೆ. ಜ್ಞಾನವಾಪಿ ಮಸೀದು ನಮ್ಮ ಕೈನಿಂದ ಹೋಗಲ್ಲ. ಈ ಸಾಲಿ 500 ವರ್ಷ ಇರೋದು ಇತಿಹಾಸ ರಾಮ ಮಂದಿರ ಇದು ಹೇಳಿದ್ರು. ಈಗ 500 ಅಲ್ಲ, 1000 ವರ್ಷ ಹೋದ್ರೂ ಏನಾಗಲ್ಲ. ಕಾನೂನು ಮೇಲೆ ನಂಬಿಕೆ ಇದೆ ನಮಗೆ.
ಮೇಡಮ್ ಓಕೆ, ಒಂದಂತೂ ಬಹಳ ಕ್ಲಿಯರ್ ಆಗಿದೆ. ಪುರಾತತ್ವ ಇಲಾಖೆ ರಿಪೋರ್ಟ್ ಅನ್ನು ಕೊಟ್ಟಾಗಿದೆ. ಇನ್ನು ಕೋರ್ಟ್ ತೀರ್ಮಾನ ಮಾಡಬೇಕಾಗಿದೆ. ಈ ವಿಚಾರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.